ಹಾಯ್ ಡಿಯರ್ ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತಲು ಒಳ್ಳೆಯ ಜನರಿದ್ದಾರೆ, ಕೆಟ್ಟವರಿದ್ದಾರೆ, ತುಂಬಾ ಕೆಟ್ಟವರಿದ್ದಾರೆ, ತುಂಬಾ ಒಳ್ಳೆಯವರು ಇದ್ದಾರೆ ಕಣ್ರಿ. ಈ ತುಂಬಾ ಒಳ್ಳೆಯವರತನ ಆಗಿರೋದು ಅಥವಾ ಒಳ್ಳೆಯದು ಮಾಡೋದು ಸರಿನಾ ತಪ್ಪಾ? ತುಂಬಾ ಒಳ್ಳೆಯವರಾಗಿರೋದ್ರಿಂದ ನಮ್ಮ ಲೈಫಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಇಂಚಿಂಚು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ಧ್ವನಿ ಸುರುಳಿಯನ್ನ ಕೇಳಿ. ಈ ತುಂಬಾ ಒಳ್ಳೆತನದಿಂದ ನಮಗೆ ಹಾಗೂ ನಮ್ಮ ಜೊತೆಗಿರೋರಿಗೆಲ್ರಿಗೂ ಕೂಡ ಹಾನಿ ಆಗ್ತಾ ಇರುತ್ತೆ, ಡ್ಯಾಮೇಜ್ ಆಗ್ತಾ ಇರುತ್ತೆ, ಮೋಸ ಕೂಡ ಆಗ್ತಾ ಇರುತ್ತಾರೆ. ಹಾಗಾಗಿ ಅತಿಯಾಗಿ ಒಳ್ಳೆತನ ನಿಮ್ಮಲ್ಲೂ ಕೂಡ ಇದ್ರೆ ಜನ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಕೆಲವರು ನಿಮ್ಮ ಸೌಂದರ್ಯವನ್ನ ಲೂಟಿ ಮಾಡ್ಬೋದು, ಇನ್ ಕೆಲವರು ನಿಮ್ಮ ಸಂಪತ್ತನ್ನೇ ಲೂಟಿ ಮಾಡ್ತಾರೆ. ನಿಮ್ಮ ಒಳ್ಳೆತನವನ್ನ ಅವರು ಟೇಕ್ ಫಾರ್ ಗ್ರಾಂಟೆಡ್ ಆಗಿ ಮಾಡ್ಕೊಳ್ತಾರೆ. ಅಂದ್ರೆ ನಿಮ್ಮ ಕಾಳಜಿ, ಆದ್ಯತೆ ಅಥವಾ ಅವ್ರಿಗೆ ನೀವು ಕೊಡುವಂಥ ಪ್ರಿಫರೆನ್ಸ್ ಕೊಟ್ಟರೂ ಕೂಡ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಹೇಳುವ ಒಳ್ಳೆಯ ಮಾತುಗಳನ್ನು ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳದಷ್ಟು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತೇನೆ, ತುಂಬಾ ಒಳ್ಳೆಯವರಾದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಿಮ್ ಲೈಫ್ನ ಒಂದು ಪ್ಲೇ ಗ್ರೌಂಡ್ ಮಾಡ್ಕೊಂಡ್ ಬಿಡ್ತಾರೆ ಕಣ್ರಿ. ಅಲ್ಲಿ ಎಂತ ಆಟಗಾರ ಸಿಗ್ತಾರಂದ್ರೆ ಅಯೋಗ್ಯರು ನಿಮ್ಮ ಜೀವನದಲ್ಲಿ ಆಟ ಆಡ್ಲಿಕ್ಕೆ ಸಿಗ್ತಾರೆ. ಅಲ್ಲಿ ಎಂತ ಆಟ ಆಡೋ ಸಿಗ್ತಾರಂದ್ರೆ ಕೆಟ್ಟವರು ನಿಮ್ಮ ಜೀವನದಲ್ಲಿ ಆಟ ಆಡ್ತಾರೆ. ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಪಡ್ಕೊಳ್ಳೋರು ಆ ಪ್ಲೇ ಗ್ರೌಂಡ್ ಅಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ತುಂಬಾ ಒಳ್ಳೆಯವರಾಗಿ ನಮ್ಮ ಲೈಫ್ನ ಪ್ಲೇ ಗ್ರೌಂಡ್ ಮಾಡಿಕೊಂಡು ನಮ್ಮ ಬದುಕನ್ನ ಫುಟ್ಬಾಲ್ ಚೆಂಡಿನ ಥರ ಮಾಡ್ಕೋಬಾರ್ದು ಕಣ್ರಿ. ಅದಕ್ಕೆ ತುಂಬ ಒಳ್ಳೆಯವರಾಗಿರಬಾರ್ದು. ಇದ್ರ ಜೊತೆಗೆ ಇನ್ನೊಂದು ಯಾವ್ದು ಗೊತ್ತಾ? ಇಲ್ಲ ಸರ್, ನಮ್ಮ ಲೈಫಲ್ಲಿ ಆ ಥರದ್ದು ಯಾವುದು ಪ್ಲೇ ಗ್ರೌಂಡಿನ ಇತಿಹಾಸ ಪುಟಗಳೇ ಇಲ್ಲ. ಅದಿಲ್ಲದಿದ್ರು ಏನಾಗುತ್ತೆ ಗೊತ್ತಾ? ನಿಮ್ಗೂ ಅನುಭವ ಆಗಿರ್ಬೋದು. ಏನಂದ್ರೆ ಈ ಅಯೋಗ್ಯರು ಕೆಟ್ಟವರು ಇರ್ತಾರಲ್ಲ, ಇವರು ಲಿಮಿಟ್ಸು ಇತಿಮಿತಿ ಇಲ್ಲದಷ್ಟು ಮನಸ್ಸಿಗೆ ಹರ್ಟ್ ಮಾಡ್ತಿರ್ತಾರೆ. ನಿಮ್ಗೂ ಕೂಡ ಈ ಥರದ್ದು ಯಾವಾಗಲೂ ಅನುಭವ ಆಗಿರ್ಬೋದಲ್ವಾ? ನಿಮಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಿದ್ರು ಅವರ ಸ್ವಾರ್ಥವನ್ನ ಈಡೇರಿಸಿಕೊಳ್ಳಲು ನಿಮ್ಮ ಒಳ್ಳೆತನವನ್ನ ಉತ್ತಮ ಆಪ್ಷನ್ ಆಗಿ ಆಯ್ಕೆಯಾಗಿ ಮಾಡ್ಕೊಳ್ತಾರೆ. ನಿಮ್ಮನ್ನ ದುರುಪಯೋಗ ಮಾಡ್ತಾರೆ, ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಅದಕ್ಕೋಸ್ಕರ ತುಂಬಾ ಒಳ್ಳೆಯವರಾಗಿರ್ಬೇಕಾ ಅಥವಾ ಬ್ಯಾಡವಾ? ಇವಾಗ ನೀವು ಕಮೆಂಟ್ ಮಾಡಿ. ಅವರಿದಾರಲ್ಲ, ನಿಮಗೆ ಮೊಸಳೆ ಕಣ್ಣೀರು ಹಾಕ್ತಾರೆ, ನಿಮಗೆ ಮೊಸಳೆ ಕಣ್ಣೀರು ಹಾಕಿ ನಿಮಗೇನೇ ಮೋಸ ಮಾಡ್ತಾರೆ, ನಿಮ್ಮನ್ನ ತುಳಿದು ಬೆಳಿತಾರೆ. ನಿಮ್ಮ ಒಳ್ಳೆತನದಿಂದ ಸಹಾಯ, ಸಂಪತ್ತು, ಸವಲತ್ತು, ಸ್ನೇಹ, ಪ್ರೀತಿಯನ್ನ ಪಡೆದುಕೊಂಡು ನಂತರ ನಿಮ್ಮೊಂದಿಗೆ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ತಾರೆ, ನಿಮ್ಮಿಂದ ದೂರ ಉಳಿತಾರೆ, ನಿಮ್ಮನ್ನು ಕಂಡ್ರೆ ಆಗಲ್ಲ ಅನ್ನೋ ರೀತಿ ಉರಿದಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮನ್ನ ಯೂಸ್ ಅಂಡ್ ಥ್ರೋ ಮಾಡಿ ನಿಮ್ಮ ಸಂಬಂಧವನ್ನೇ ಕಟ್ ಮಾಡಿ ಬಿಡ್ತಾರ್ರಿ. ನಿಮಗೆ ಎಮೋಷನಲ್ ಮೋಸ ಮಾಡಿ ನಿಮಗೆ ಹರ್ಟ್ ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ತುಂಬಾ ಒಳ್ಳೆಯವರು ಆಗಿರೋದು ಬಹಳ ಡೇಂಜರ್ ಕಣ್ರಿ. ಅದರಿಂದ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜಸ್ ನಿಮಗೆ ಹಾನಿ ಆಗ್ತಿರುತ್ತೆ. ಜೊತೆಗೆ ಈ ಒಳ್ಳೆಯದು ಕೆಟ್ಟದ್ದು ಅಂದ್ರೆ ಏನು ಅಂತ ಎಂದಾದರೂ ಯೋಚಿಸಿದ್ದೀರಾ? ಒಳ್ಳೆಯದು ಕೆಟ್ಟದ್ದು ನಾವು ಜೀವನವನ್ನ ನೋಡುವ ದೃಷ್ಟಿಕೋನದಲ್ಲಿ ಅಡಗಿರುತ್ತೆ. ಕೆಲವೊಂದು ಸಾರಿ ಒಳ್ಳೆಯತನನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಕೆಟ್ಟದ್ದನ್ನ ಮಾಡಬೇಕಾಗುತ್ತೆ. ಅದು ಹೇಗೆಂದ್ರೆ, ಸತ್ಯವನ್ನ ಗೆಲ್ಲಿಸಲು ಸುಳ್ಳು ಹೇಳುವುದು ಒಳ್ಳೆಯದೇ, ನ್ಯಾಯವನ್ನ ಎತ್ತಿ ಹಿಡಿಯಲು ಅನ್ಯಾಯವನ್ನ ಮಾಡುವುದು ಒಳ್ಳೆಯದೇ, ಧರ್ಮವನ್ನ ಸ್ಥಾಪಿಸಲು ಅಧರ್ಮವನ್ನ ಮಾಡುವುದು ಕೂಡ ಒಳ್ಳೆಯದೇ ರೀ. ಸರ್, ನಿಮ್ಗೆ ತಿಳಿದಿದ್ದೆಲ್ಲ ಹೇಳ್ತಾ ಇದ್ದೀರಲ್ಲ, ಕೆಟ್ಟದ್ ಮಾಡೋದಕ್ಕೆ ಸಪೋರ್ಟ್ ಮಾಡೋ ತರ ಹೇಳ್ತಾ ಇದ್ದೀರಲ್ಲ, ಯು ಆರ್ ರಾಂಗ್. ನೀವು ಹೇಳ್ತಿರೋದು ಸರಿಯಲ್ಲ ಅಂತ ನಿಮ್ಗೆ ಅನ್ಸಿದ್ರು ಇದನ್ನ ನೀವು ಒಪ್ಕೊಳ್ಳಲೇಬೇಕು. ಏಕೆಂದ್ರೆ ಅತಿಯಾಗಿ ಕೆಟ್ಟದ್ದನ್ನ, ಬ್ಯಾಡ್ನೆಸ್ ಅನ್ನ ಸಹಿಸೋದು ಕೂಡ ಬರೀ ಒಳ್ಳೆತನ ಅಲ್ಲ ರೀ, ಅದು ತುಂಬಾ ಒಳ್ಳೆತನ. ಈ ತುಂಬಾ ಒಳ್ಳೆತನ ಇದ್ರೆ ನಿಮ್ಮ ಜೀವನ ಡೋಲಾಯಮಾನ. ಅದಕ್ಕೋಸ್ಕರ ಅವಶ್ಯಕತೆಗೆ ಮೀರಿ ಒಳ್ಳೆಯವರಾಗಬಾರ್ದು. ನಿಮ್ಮ ಒಳ್ಳೆತನದಿಂದ ನಿಮಗೆ ಮೋಸ ಆಗುವಷ್ಟು, ಹಾನಿಯಾಗುವಷ್ಟು, ನಿಮ್ಮದನ್ನುವುದನ್ನೆಲ್ಲವನ್ನ ಲೂಟಿ ಮಾಡುವಷ್ಟು ಒಳ್ಳೆಯವರಾಗಬೇಡಿ. ನಿಮ್ಮನ್ನ ನಿರ್ಲಕ್ಷಿಸುವಷ್ಟು ಒಳ್ಳೆಯವರಾಗಬೇಡಿ. ಕೆಟ್ಟ ಜನರು ನಿಮ್ಮ ಜೀವನದಲ್ಲಿ ಆಟ ಆಡುವಷ್ಟು ಒಳ್ಳೆಯವರಾಗಬೇಡಿ. ನಿಮ್ಮನ್ನ ಮಿಸ್ಯೂಸ್ ಮಾಡಿ ತುಳಿದು ಹಾಕುವಷ್ಟು ಒಳ್ಳೆಯವರಾಗಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ಬೇಕನ್ನಿಸ್ತಿದೆ. ಅದೇನೆಂದ್ರೆ, ನಿಮ್ಮ ಸ್ವಂತ ಮನೆಗೆ ಬೆಂಕಿ ಹಚ್ಚಿ ಊರ ಜನರನ್ನ ಚಳಿಯಿಂದ ಕಾಪಾಡಿಕೊಳ್ಳುವ ಮೂರ್ಖತನವನ್ನ ಯಾವತ್ತೂ ಮಾಡಬೇಡಿ. ಅದಕ್ಕಾಗಿ ಅವಶ್ಯಕತೆಗಿಂತ ಒಳ್ಳೆಯವರಾಗಬೇಡಿ, ಅವಶ್ಯಕತೆಗಿಂತ ಮೀರಿ ಒಳ್ಳೆಯವರಾಗಬೇಡಿ. ನಾನು ಹೇಳಿದ ಸಾಲುಗಳು ಸರಿ ಎನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ.